1,95,000 ಫೈನಲ್ ರೇಟ್ ಇರುತ್ತೆ. 1,95,000 ಗೆ ಮಾಡ್ಕೊಡ್ತೀನಿ. ಫೈನಲ್ ಟು ಫೈನಲ್ 2,25,000 ಗೆ ವಿತ್ ಎನ್ಒಸಿ ಮಾಡ್ಕೊಡ್ತೀನಿ. 2,20,000 ವಿತ್ ಎನ್ಒಸಿ ಕೊಡ್ತೀವಿ. 1,95,000 ವಿತ್ ಎನ್ಒಸಿ ಜೊತೆ ನಂಬರ್ ಜೊತೆ ಬೇಕಾದ್ರೆ 2,40,000 ಗೆ ನಂಬರ್ ಜೊತೆ ಕೊಡ್ತೀನಿ. 2,95,000 ವರ್ಣ ಕೊಡ್ತಾ ಇದೀನಿ. 12 ಮಾಡಲ್ ಸೆಕೆಂಡ್ ಓನರ್ ರೆಡಿ ಎನ್ಒಸಿ ಜೊತೆ ಇರ್ತೀವಿ. ಫೈನಲ್ ಟು ಫೈನಲ್ 2,45,000 ಗೆ ಮಾಡ್ಕೊಡ್ತೀನಿ. 2,90,000 ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಇರುತ್ತೆ. 5,80,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 5,80,000 ತಗೊಂಡ್ ಬಂದ್ರೆ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಕಂಪ್ಲೀಟ್ ಕ್ಲೋಸ್ ಮಾಡಿ ಕೊಡ್ತೀನಿ ಡೀಲ್. 2,25,000 ಆಗುತ್ತೆ. ಹೌದು. ಫೈನಲ್ ಟು ಫೈನಲ್ 3,15,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 3,15,000 ವಿತ್ ಟ್ರಾನ್ಸ್ಫರ್ ಕೊಡ್ತೀನಿ ಸರ್. ಸರ್ ಹೋಂಡಾ ಸಿಟಿಗಳು ಎರಡಿದೆ ಸರ್. ಫಸ್ಟ್ ಗಾಡಿ ಹೋಗೋದಾರೆ ಸರ್. ಫಸ್ಟ್ ಗಾಡಿ ಬಂದ್ಬಿಡಿ 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 86,000 ನೋಡೈತೆ. ಗಾಡಿ ತುಂಬಾ ಚೆನ್ನಾಗೈತೆ. ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು. ನಿಮ್ಗೆ ಕೆ ರಿಜಿಸ್ಟ್ರೇಷನ್ ವೆಹಿಕಲ್. ಇದು ಬಂದ್ಬಿಟ್ಟು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,75,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 3,15,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 3,15,000 ವಿತ್ ಟ್ರಾನ್ಸ್ಫರ್ ಕೊಡ್ತೀನಿ ಸರ್. ಡ್ರಿವನ್ ಆಗಿರೋದು ಸರ್. ಡ್ರಿವನ್ ಆಗಿರೋದು 86,000 ನೋಡೈತೆ. ರೆಕಾರ್ಡೆಡ್. ಓಕೆ. ಕರ್ನಾಟಕ ನಂಬರ್ ಲೋನ್ ಕೂಡ ಆಗುತ್ತೆ. ಲೋನ್ ಆಗಲ್ಲ. ಪ್ರೈವೇಟ್ ಅಲ್ಲಿ 50% ಲೋನ್ ಮಾಡಿಸ್ಕೊಡ್ತೀನಿ. ಖಂಡಿತ. ಇನ್ನೊಂದು ಬೇಕಂತಂದ್ರೆ ಸರ್ ಇನ್ನೊಂದು ನಿಮ್ಗೆ ಕರ್ನಾಟಕ ಬೇಡ, ಇನ್ನ ಪ್ರೈಸಿಂಗ್ ಅಲ್ಲಿ ಗಾಡಿ ಬೇಕಂದ್ರೆ ಅಗೇನ್ 11 ಮಾಡಲ್ ಸೇಮ್ ಮಾಡಲ್ 2 ಗಾಡಿ ಐತೆ ನಮ್ಮ ಹತ್ರ. ಇದು ಕೂಡ VMT ನಿಮ್ಗೆ ಸಾರಿ ಇದು SMT ಬರುತ್ತೆ ನಿಮ್ಗೆ. ಓಕೆ. 2011 ಮಾಡಲ್ ಸೆಕೆಂಡ್ ಓನರ್ ನಿಮ್ಗೆ. ಇದು ಕೂಡ 81,000 ನೋಡೈತೆ. ಗಾಡಿ ತುಂಬಾ ಚೆನ್ನಾಗೈತೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್ ಫೀಚರ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಗಾಡಿ ಮಾತ್ರ ನೋಡಬಹುದು ಕ್ಲಾಸ್ ಕಂಡೀಷನ್ ಆಗಿದೆ. ಅಂಡ್ ಅದಕ್ಕಿಂತ ಕಮ್ಮಿ ಪ್ರೈಸ್ ಎನ್ಒಸಿ ನಿಮ್ಗೆ 2,40,000 ಗೆ ಮಾಡ್ಕೊಡ್ತೀನಿ ಸರ್. ವಿತ್ ಕರ್ನಾಟಕ ಬೇಕಂದ್ರೆ ಅಗೇನ್ ಸೇಮ್ 2,95,000 ಗೆ ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ. ಓಕೆ. ಅಂಡ್ ಹಾಗೆ ನೋಡ್ಬೇಕಾದ್ರೆ ನೆಕ್ಸ್ಟ್ ಗಾಡಿ ಹೋಗೋದಾರೆ ಸರ್ ವೋಲ್ಕ್ಸ್ವ್ಯಾಗನ್ ಪೋಲೋ. ಸರ್ ಪೋಲೋ ಅಲ್ಲಿ ನಿಮ್ಗೆ ಮಲ್ಟಿಪಲ್ ಆಪ್ಷನ್ ಐತೆ. 2010 ಮಾಡಲ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ನಿಮ್ಗೆ 78,000 ಚೇಂಜ್ ಮಾಡೈತೆ. ಗಾಡಿ ತುಂಬಾ ಚೆನ್ನಾಗೈತೆ. ಅಲೋವಿಲ್ಸ್ ಐತೆ, ಪವರ್ ವಿಂಡೋ ಬರುತ್ತೆ, ಇದು ಪವರ್ ಸ್ಟೇರಿಂಗ್ ಬರುತ್ತೆ. ವೈಟ್ ಕಲರ್ ಗಾಡಿ. ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಕೂಡ ಹಾಕ್ಸೋರೆ. ಇದು ಕಂಫರ್ಟ್ ಲೈನ್ ದಿಲ್ಲಿ ನಂಬರ್ ವಿತ್ ಎನ್ಒಸಿ ಜೊತೆ 2,50,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 2,25,000 ಗೆ ವಿತ್ ಎನ್ಒಸಿ ಮಾಡ್ಕೊಡ್ತೀವಿ. 2,25,000 ವಿತ್ ಎನ್ಒಸಿ ಕೊಡ್ತೀವಿ. ಅದ್ ಬೇಡವಾ 11 ಮಾಡಲ್ ಬೇಕಾ? ರೆಡ್ ಕಲರ್ ಅಲ್ಲಿ ಸಿಂಗಲ್ ಓನರ್ ಗಾಡಿ ಐತೆ. 11 ಮಾಡಲ್ ಗಾಡಿ ತುಂಬಾ ಚೆನ್ನಾಗೈತೆ. ಇದ್ ಬಂದ್ಬಿಟ್ಟು ನಿಮ್ಗೆ 2,75,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 2,45,000 ಗೆ ಮಾಡ್ಕೊಡ್ತೀವಿ. ಓಡಿರೋದು ಸರ್ ಇದು ಓಡಿರೋದು ನಿಮ್ಗೆ 74,000 ಏನೋ ಓಡೈತೆ. ಇದು ಕಂಫರ್ಟ್ ಲೈನ್. ಓಕೆ. 2,45,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 2,40,000 11 ಮಾಡಲ್ ಪೋಲೋ ವಿತ್ ಎನ್ಒಸಿ ಕೊಡ್ತೀನಿ. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ ಇದು ಬಂದ್ಬಿಟ್ಟು 2017 ಮಾಡಲ್ ಸೆಕೆಂಡ್ ಓನರ್. ಒಂದ್ಸತಿ ರೈಟ್ ರೌಂಡ್ ತೋರಿಸಿ. ಗಾಡಿ ತುಂಬಾ ಚೆನ್ನಾಗೈತೆ. ಟೈಟಾನಿಯಂ 1.2 ಲೀಟರ್ ಇಂಜಿನ್ ಬರುತ್ತೆ. ಪೆಟ್ರೋಲ್ ಅಲ್ಲಿ ನಿಮ್ಗೆ ಗಾಡಿ ತುಂಬಾ ಚೆನ್ನಾಗೈತೆ ಸರ್. ಫುಲ್ಲಿ ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಅಂಡ್ ಗಾಡಿ ಮಾತ್ರ ಇಂಟೀರಿಯರ್ ಚೆನ್ನಾಗಿದೆ. ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ ಐತೆ ಸರ್. ರೆಕಾರ್ಡೆಡ್ ಮೀಟರ್ ವಿತ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ನಿಮ್ಗೆ ಗಾಡಿಯಲ್ಲಿ. ಡೀಸೆಲ್ ಅಲ್ವಾ ಸರ್ ಇದು? ಪೆಟ್ರೋಲ್ ವೇರಿಯಂಟ್. ಮೈಲೇಜ್ ಒಂದು 18 ಬರುತ್ತೆ. ಮೈಲೇಜ್ ಬಂದ್ಬಿಟ್ಟು ಆರಾಮಾಗಿ 16 ಇಂದ 18 ಬರುತ್ತೆ. ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು 4,25,000 ಹೇಳ್ತಾ ಇದೀವಿ. ಲೋನ್ ಆಗುತ್ತೆ ನಿಮ್ಗೆ 89,000 80 to 90,000 ಡೌನ್ ಪೇಮೆಂಟ್ ಮಾಡಿದ್ರೆ ಫುಲ್ 3 ಲಕ್ಷ ಲೋನ್ ಆಗುತ್ತೆ. ಓಕೆ. ಹಾಗೆ ನೆಕ್ಸ್ಟ್ ಮತ್ತೊಂದು ಇರೋದು ಸರ್ i20. ಇನ್ನೊಂದು i20 ಬಂದ್ಬಿಟ್ಟು 2014-15 ಮಾಡಲ್ ಸೆಕೆಂಡ್ ಓನರ್. 81,000 ಓಡೈತೆ. ಸ್ಪೋರ್ಟ್ಸ್ ವರ್ಷನ್ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸೋರೆ. ಇಂಟೀರಿಯರ್ ಬಂದ್ಬಿಟ್ಟು ನಿಮ್ಗೆ ಬ್ರಾಂಡ್ ನ್ಯೂ ಇಂಟೀರಿಯರ್ ಐತೆ. ಗಾಡಿ ತುಂಬಾ ಚೆನ್ನಾಗೈತೆ. ಸ್ಪೋರ್ಟ್ಸ್ ವೇರಿಯಂಟ್. ಓಕೆ. ನಿಮ್ಗೆ AC ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಓಕೆ. ಗಾಡಿ ಓಡಿರೋದು 81,000 ಓಡೈತೆ. ಡೀಸೆಲ್ ವೇರಿಯಂಟ್. ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ ಇದು 5,25,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 4,75,000 ಗೆ ಮಾಡ್ಕೊಡ್ತೀನಿ. 4,75,000 ಲೋನ್ ಕೂಡ ಆಗುತ್ತೆ. ಬರೀ 75,000 ಡೌನ್ ಪೇಮೆಂಟ್ ಮಾಡಿ 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಹೋಗೋದಾರೆ ಸರ್ ಇನ್ನೊಂದು ಪೋಲೋ ಇರೋದು. ಸರ್ ಇನ್ನೊಂದು ಪೋಲೋ ಐತೆ. 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗೈತೆ. ಇದು ಬಂದ್ಬಿಟ್ಟು ನಿಮ್ಗೆ ಹೈಲೈನ್ ಬರುತ್ತೆ. 1.5 ಡೀಸೆಲ್ ಬರುತ್ತೆ ಸರ್. ಓಕೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಡ್ರಿವನ್ ಆಗಿರೋ ಸರ್ ಇದು? ಸರ್ ಡ್ರಿವನ್ ಆಗಿರೋದು 90,000 ರೆಕಾರ್ಡೆಡ್ ಓಡೈತೆ. ಆಫ್ಟರ್ ಮಾರ್ಕೆಟ್ ಎಲ್ಲ ಕಂಪ್ನಿ ಇಂದ ಬರೋದು. ಎಲ್ಲ ಆಫ್ಟರ್ ಮಾರ್ಕೆಟ್ ಏನಿಲ್ಲ. ಬರೀ ಒಂದು ಕ್ರೋಮ್ ಬೀಡಿಂಗ್ ಹಾಕೋರೆ. ಗಾಡಿ ತುಂಬಾ ಚೆನ್ನಾಗೈತೆ. ಒಂದ್ಸತಿ ರಿಫಪ್ ಮಾಡ್ಕೊಡ್ತೀನಿ. ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ ಇದು 4,25,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 3,90,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 3,90,000 ವಿತ್ ಎನ್ಒಸಿ. i10 ಇರೋದು ಸರ್.
ಸರ್ ಇದು ಬಂದ್ಬಿಟ್ಟು ಬುಕ್ ಆಗೈತೆ ಸರ್. ಬುಕ್ ಆಗಿದೆಯಾ? ಎಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಸ್ಕೋಡಾ ಫ್ಯಾಬಿಯಾ ಐತೆ 1.2 ಕ್ಲಾಸಿಕ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗು, ABS, ಫ್ಯಾಬ್ರಿಕ್ ಸೀಟ್ ಎಲ್ಲ ಬರುತ್ತೆ. ಕಂಪ್ನಿಯ ಸೇಫ್ಟಿ ಫೀಚರ್ ತುಂಬಾ ಚೆನ್ನಾಗೈತೆ ಇದ್ರಲ್ಲಿ. ಕಂಫರ್ಟ್ ಲೆವೆಲ್ ಸೇಮ್ ಪೋಲೋ ಇಂಜಿನ್ ಬರೋದು ಇದು. 1.2 3 ಸಿಲಿಂಡರ್ ಬರುತ್ತೆ. ಇದು ಬಂದ್ಬಿಟ್ಟು ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು ನಿಮ್ಗೆ 2,65,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 2,25,000ಗೆ ಕಂಪ್ಲೀಟ್ ಕ್ಲೋಸ್ ಮಾಡಿ ಕೊಡ್ತೀನಿ ಡೀಲ್. 2,25,000ಕ್ಕೆ ಆಗುತ್ತೆ. ಹೌದು. ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ? ಇಲ್ಲ ಸರ್, ಫೈನಲ್ ರೇಟ್ ಹೇಳ್ಬಿಟ್ಟಿರೋದು, ಡಿಸೆಂಬರ್ ಆಫರ್ ಕೊಟ್ಬಿಟ್ಟಿರೋದು. ಓಕೆ. ಹಾಗೆ ನೆಕ್ಸ್ಟ್ ಹೋಗೋದಾರೆ ಸರ್? ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ವೆಂಟೋ 2011 ಮಾಡಲ್ ಸೆಕೆಂಡ್ ಓನರ್. ಓಕೆ. ಇದು ಕೂಡ 80,000 ಚಿಲ್ಲರೆ ಓಡೈತೆ. ಇದ್ರಲ್ಲಿ ಆಫ್ಟರ್ ಮಾರ್ಕೆಟ್ ಅಲೋವಿಲ್ಸ್ ಎಲ್ಲ ಹಾಕ್ಸೋರೆ. ಗಾಡಿ ತುಂಬಾ ಚೆನ್ನಾಗೈತೆ ಸರ್. ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ರೆ ನೋಡಬಹುದು. ಅಂಡ್ ಡ್ರಿವನ್ ಆಗಿರೋದು 76,000 ಓಡಿರೋ ಗಾಡಿ. ಯಾವ ವೇರಿಯಂಟ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಕಂಫರ್ಟ್ ಲೈನ್ ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ಇದು ನಿಮ್ಗೆ 3,45,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 2,95,000ಗೆ ವೆಂಟೋ ಕೊಡ್ತೀನಿ, ಡೀಸೆಲ್ ಗಾಡಿ. 2,95,000ಗೆ ಫೈನಲ್ ರೇಟ್ ಇರುತ್ತೆ, 2,95,000 ಕೊಡ್ತೀನಿ. ಓಕೆ. ಅದು ಬೇಡ ಅಂತಂದ್ರೆ ಮತ್ತೊಂದು ಡಿಸೈರ್, ಇನ್ನೊಂದು ಡಿಸೈರ್ ಐತೆ 2010 ಮಾಡಲ್ ಸಿಂಗಲ್ ಓನರ್ ವಿತ್ NOC ಜೊತೆ. ಫೈನಲ್ ಟು ಫೈನಲ್ 1,95,000ಗೆ ಕೊಡ್ತೀನಿ. 1,95,000ಕ್ಕೆ ಫೈನಲ್ ರೇಟ್ ಇರುತ್ತೆ, 1,95,000ಗೆ ಮಾಡ್ಕೊಡ್ತೀನಿ. 10 ಮಾಡಲ್ ಡಿಸೈರು, LXI ವೇರಿಯಂಟ್. ಆದ್ರೆ ನಿಮ್ಗೆ 4 ಪವರ್ ವಿಂಡೋ ಇನ್ಸ್ಟಾಲ್ ಮಾಡೋರೆ. ಟೈರ್ ಎಲ್ಲ 60-70% LXI ಟು VXI ಆಗಿದೆ. 1,90,000ಕ್ಕೆ ಆಗುತ್ತೆ. ಹೌದು. ಡಿಸೈರ್ ಬರೀ ಎಷ್ಟು ನಿಮ್ಗೆ 80,000 ಹೊಡಿರೋ ಗಾಡಿ ಇದು. ಎಸ್ ಸರ್. ಹಾಗೆ 7 ಸೀಟರ್ ನೋಡೋರಿಗೆ XV500 ಇದೆ ಸರ್. ಇದು ಬಂದ್ಬಿಟ್ಟು 2013 ಮಾಡಲ್ ಸಿಂಗಲ್ ಓನರ್, 71,000 ನೋಡೈತೆ. ಗಾಡಿ ತುಂಬಾ ಚೆನ್ನಾಗೈತೆ. ರೆಕಾರ್ಡೆಡ್ ಮೈಲೇಜ್ ನಿಮ್ಗೆ. ಇದು ಬಂದ್ಬಿಟ್ಟು ನಿಮ್ಗೆ W6 ವೇರಿಯಂಟ್ ಬರುತ್ತೆ. ಟೈರ್ ಎಲ್ಲ 70-80% ಐತೆ. ಬ್ರಾಂಡ್ ನ್ಯೂ ಅನ್ಬಹುದು ಆಲ್ಮೋಸ್ಟ್. ಎಲ್ಲೂ ಮೇಜರ್ ಡೆಂಟ್ ಸ್ಕ್ರಾಚಸ್ ಏನಿಲ್ಲ. ಒಂದು ಟೈಲ್ ಲ್ಯಾಂಪ್ ಹಾಕ್ಬೇಕು, ಹಾಕೊಡ್ತೀನಿ. ಇದು ಬಂದ್ಬಿಟ್ಟು ಲೋನ್ ಆಗುತ್ತೆ ಗಾಡಿಗೆ. ಫೈನಲ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 6,45,000 ಹೇಳ್ತಾ ಇದೀವಿ. ಫೈನಲ್ ಒಂದು 5,80,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 5,80,000 ತಗೊಂಡ್ ಬಂದ್ರೆ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು. 4 ಇಂದ 5 ಲಕ್ಷ ಲೋನ್ ಆಗುತ್ತೆ. ಮಿಕ್ಕಿ ಡೌನ್ ಪೇಮೆಂಟ್ ಮಾಡಬಹುದು. ಖಂಡಿತ. ಹಾಗೆ ನೆಕ್ಸ್ಟ್ ಇರೋದು ಸರ್? ಸರ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಇದೆಲ್ಲ ರೆಡಿ NOC ಗಾಡಿಗಳು. ಇದು ಬಂದ್ಬಿಟ್ಟು 2012-13 ಮಾಡಲ್ ಆಸ್ತಾ ವೇರಿಯಂಟ್. ಆಸ್ತಾ ಆಪ್ಷನಲ್ ವಿತ್ ಸನ್ರೂಫ್ ಬರುತ್ತೆ. 8 ಏರ್ ಬ್ಯಾಗ್ಸ್, ABS, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ. ಆಫ್ಟರ್ ಮಾರ್ಕೆಟ್ ಏನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸೋರೆ. ಇದು ನಿಮ್ಗೆ ಒಳಗಡೆ ನೋಡಿ ಸರ್, ತುಂಬಾ ಚೆನ್ನಾಗೈತೆ ಗಾಡಿ. ಓಕೆ. A to Z ಫೀಚರ್ಸ್ ಅಡಿಷನಲ್ ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಏನಾದ್ರು ಹಾಕಿದಾರಾ ಸರ್? ಎಲ್ಲ ಐತೆ. ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಐತೆ ಗಾಡಿಯಲ್ಲಿ. ಓಕೆ. ತಗೊಂಡೇನ್ ಮಾಡ್ಸಂಗಿಲ್ಲ. ಒಂದು ಡೋರ್ ವೈಸರ್ ಹೋಗೈತೆ, ಡೋರ್ ವೈಸರ್ ಹಾಕ್ಬಿಡ್ತೀನಿ. ಓಕೆ. ಇದು ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು ನಿಮ್ಗೆ 3,25,000 ಹೇಳ್ತಾ ಇದೀವಿ. ಅಗೇನ್ 2,95,000ಗೆ ಮಾಡ್ಕೊಡ್ತೀನಿ ವಿತ್ NOC ಜೊತೆ. ಓಕೆ. 2 ನಂಬರ್ ಜೊತೆ 3.5 ಲಕ್ಷಕ್ಕೆ ಸಿಗುತ್ತೆ. 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ನಿಮ್ಗೆ 76,000 ಏನೋ ಹೊಡೈತೆ ಗಾಡಿ. ಓಕೆ. ಹಾಗೆ ನೆಕ್ಸ್ಟ್ ಇರೋದು ಸರ್? ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ ಡೀಸೆಲ್ ರಾಕೆಟ್ ಶೆವ್ಲೆಟ್ ಗಂತಾರೆ, ಮಾರುತಿಯಲ್ಲಿ ಸಿಯಾಸ್ ಗಂತಾರೆ. ಇದು ಬಂದ್ಬಿಟ್ಟು 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ನಿಮ್ಗೆ 78,000 ಇದು ಕೂಡ ಓಡಿರೋದು ಗಾಡಿ. ಆಲ್ಮೋಸ್ಟ್ ಈ ಸತಿ ಓಡಿರೋದು 70 ಇಂದ 80 ಅಕ್ಕಪಕ್ಕ ಓಡಿರೋ ಗಾಡಿಗಳು. ಇದು ಬಂದ್ಬಿಟ್ಟು ZA ಪ್ಲಸ್ ಬರುತ್ತೆ ನಿಮ್ಗೆ. ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗು, ಅಲೋವಿಲ್ಸ್ ಎಲ್ಲ ಕಂಪ್ನಿಯಿಂದಾನೆ ಬರುತ್ತೆ. ಅಡಿಷನಲ್ ಏನ್ ಮಾಡ್ಸಂಗಿಲ್ಲ. ಚಾಕ್ಲೇಟ್ ಅನ್ಬೋದು ನಿಮ್ಗೆ. ಎಲ್ಲೂ ಮೇಜರ್ ಡೆಂಟ್ ಸ್ಕ್ರಾಚಸ್ ಏನಿಲ್ಲ. ಓಕೆ. ನಿಮ್ಗೆ ಗಾಡಿ ತುಂಬಾ ಚೆನ್ನಾಗಿದೆ. ಇದು DL ನಂಬರ್ ವಿತ್ NOC ಜೊತೆ ನಿಮ್ಗೆ 4,95,000ಗೆ ಫೈನಲ್ ವಿತ್ NOC ಆಗುತ್ತೆ. ನಂಬರ್ ಜೊತೆ 5,85,000 ಆಗುತ್ತೆ. 5,85,000ಕ್ಕೆ ಫೈನಲ್ ಆಗುತ್ತೆ. ಲೋನ್ ಬೇಕಂದ್ರೆ ನಿಮ್ಗೆ ಒಂದು 5 ಲಕ್ಷ ಲೋನ್ ಆಗುತ್ತೆ. ಬರೀ 85,000 ಡೌನ್ ಪೇಮೆಂಟ್ ಮಾಡಿ. ಓಕೆ. ಹಾಗೆ ನೆಕ್ಸ್ಟ್ ಇರೋದು ಸರ್ ಮತ್ತೊಂದು ಐಟಮ್. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು i20 ತಂದಿದ್ದೀನಿ. 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದು ಬಂದ್ಬಿಟ್ಟು ಮ್ಯಾಗ್ನಾ ವರ್ಷನ್. ಇದ್ರಲ್ಲೂ ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್, ಅಲೋವಿಲ್ಸ್ ಎಲ್ಲ ಐತೆ. ಇದು ಪ್ರೈಸಿಂಗ್ ಬಂದ್ಬಿಟ್ಟು ಇದು ಕೂಡ 1 lakh. ಡಿಸೈರ್ ಆದ್ರೂ ತೊಗೊಳ್ಳಿ, i20 ಆದ್ರೂ ತೊಗೊಳ್ಳಿ, 1,95,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಫೈನಲ್ ರೇಟ್ ಇರುತ್ತೆ 1,95,000ಕ್ಕೆ ವಿತ್ NOC ಜೊತೆ. ನಂಬರ್ ಜೊತೆ ಬೇಕಾ 2,40,000ಗೆ ನಂಬರ್ ಜೊತೆ ಕೊಡ್ತೀನಿ. 2,40,000ಕ್ಕೆ ನಿಮ್ಗೆ ಅಲೈಸ್ ಹಾಕಿದ್ದಾರೆ. ಅಲೋವಿಲ್ಸ್ ಹಾಕೋರೆ, ಟಚ್ ಸ್ಕ್ರೀನ್ ಸಿಸ್ಟಮ್, ಬಕೆಟ್ ಸೀಟ್ ಎಲ್ಲ ಆಫ್ಟರ್ ಮಾರ್ಕೆಟ್ ಹಾಕ್ಸೋರೆ. ಬರೀ ಎಕ್ಸ್ಟ್ರಾ ಫಿಟ್ಟಿಂಗ್ 50,000 ಐತೆ ಗಾಡಿಯಲ್ಲಿ. ಓಕೆ. ಗಾಡಿ ತಗೊಳ್ಳೋದು ಓಡಿಸೋದಷ್ಟೇ ಅಷ್ಟೇ ಸರ್. ಇದು ಬಂದ್ಬಿಟ್ಟು 2014 ಮಾಡಲ್ ಸಿಂಗಲ್ ಓನರ್. ನಿಮ್ಗೆ SX ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗೈತೆ. ಇದು ಬಂದ್ಬಿಟ್ಟು ನಿಮ್ಗೆ ಡೀಸೆಲ್ ವೇರಿಯಂಟ್ 1 ಲಕ್ಷ ಚಿಲ್ಲರೆ ಹೊಡೈತೆ. ಓಕೆ. ಬಕೆಟ್ ಸೀಟ್ ಐತೆ ನಿಮ್ಗೆ. ಗಾಡಿ ತುಂಬಾ ಚೆನ್ನಾಗೈತೆ. ಏರ್ ಬ್ಯಾಗ್, ABS, ಸೇಫ್ಟಿ ಫೀಚರ್ಸ್, ಒಂದು ಲಕ್ಸುರಿ ಸೆಡಾನ್ ಅನ್ಬೋದು. ಡ್ರಿವನ್ ಆಗಿರೋದು ಸರ್? ಡ್ರಿವನ್ ಆಗಿರೋದು 1 lakh ಚೇಂಜ್ ಹೊಡೈತೆ ಸರ್. 1 ಲಕ್ಷ ರೆಕಾರ್ಡೆಡ್ ಓಡಿರೋದು. ಅಂಡ್ ಎಲ್ಲ ಒರಿಜಿನಲ್ ಐತೆ ವೆಹಿಕಲ್. ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 6,50,000 ಹೇಳ್ತಾ ಇದೀವಿ. 6,10,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್.
6,10,000ಕ್ಕೆ ಎಲೆಂಟ್ರಾ ಕೊಡ್ತಾ ಇದೀನಿ. ಲೋನ್ ಕೂಡ ಅವೈಲೇಬಲ್ ಇದೆ. ಲೋನ್ ಆಗುತ್ತೆ ನಿಮ್ಗೆ 1 5 lakh ಲೋನ್ ಆಗುತ್ತೆ ಗಾಡಿ. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ನೆಕ್ಸ್ಟ್ ವೆಹಿಕಲ್ ಹೋಗ್ಬೇಕಂದ್ರೆ ಬನ್ನಿ, ಹಿಂದೆ ಗಾಡಿಗಳೈತೆ ಹೇಳಿ. ಇದು ಬಂದ್ಬಿಟ್ಟು ನಿಮ್ಗೆ ವರ್ನಾ ಫ್ಲೂಡಿಕ್ ಐತೆ. ಪ್ರೈಸಿಂಗ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ರು ವರ್ನಾ ಫ್ಲೂಡಿಕ್ ಬೇಕು ಅಂತ. ಇದು ಬಂದ್ಬಿಟ್ಟು 2011-12 ಮಾಡಲ್, ಸೆಕೆಂಡ್ ಓನರ್, ರೆಡಿ NOC ಐತೆ. ಇಂಟೀರಿಯರ್ ನೋಡಿ ಗಾಡಿ ತುಂಬಾ ಚೆನ್ನಾಗೈತೆ. ಓಕೆ, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಐತೆ, ಬಕೆಟ್ ಸೀಟ್ ಐತೆ, 4 ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಫೀಚರ್ಸ್ ಬರುತ್ತೆ. ಓಡಿರೋದು ಇದು ಬಂದ್ಬಿಟ್ಟು ನಿಮ್ಗೆ ಓಡಿರೋದು 82,000 ಏನೋ ಓಡೈತೆ ಸರ್ ಪೆಟ್ರೋಲ್ ಅಲ್ಲಿ 1.6. ಪ್ರೈಸಿಂಗ್ ಬಂದ್ಬಿಟ್ಟು 3,25,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ಒಂದು 2,95,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 2,95,000ಗೆ ವರ್ನಾ ಕೊಡ್ತಾ ಇದೀನಿ. 12 ಮಾಡಲ್, ಸೆಕೆಂಡ್ ಓನರ್, ರೆಡಿ NOC ಜೊತೆ. ಓಕೆ, ಹಾಗೆ ನೆಕ್ಸ್ಟ್ ಎಕೋಸ್ಪೋರ್ಟ್ ಬೇಕಾ? ಸೇಮ್ ಪ್ರೈಸಿಂಗ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು 3,95,000 ಕೊಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ ಮೊದಲು ಪ್ರೈಸ್ ಹೇಳ್ಬಿಡ್ತೀನಿ, 3,50,000ಗೆ ಎಕೋಸ್ಪೋರ್ಟ್ ಕೊಡ್ತಾ ಇದೀನಿ. 3.5 ಲಕ್ಷಕ್ಕೆ ವಿತ್ NOC ಜೊತೆ. 14 ಮಾಡಲ್, ಸಿಂಗಲ್ ಓನರ್, ನಿಮ್ಗೆ 91,000 ರೆಕಾರ್ಡೆಡ್ ಓಡಿರೋದು. ಗಾಡಿ ತುಂಬಾ ಚೆನ್ನಾಗೈತೆ. ನಿಮ್ಗೆ ಇದರಲ್ಲಿ ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ. ಟೈರ್ ಎಲ್ಲ ಒಂದು 60-70% ಐತೆ. ಗಾಡಿ ಬರೀ ಒಂದು ವಾಶ್ ಮಾಡಿ ಪಾಲಿಶ್ ಮಾಡಬೇಕು, ರೆಡಿ ಟು ಯೂಸ್ ಇರೋದು. ಬನ್ನಿ ಮಾಡ್ಕೊಡ್ತೀನಿ ಬರೀ 3.5 ಲಕ್ಷಕ್ಕೆ. ಹೋಂಡಾ ಸಿಟಿಯಲ್ಲಿ 3 ಆಪ್ಷನ್ ಐತೆ ಸರ್. 2,45,000 ಇಂದ ಸ್ಟಾರ್ಟ್ ಆಗುತ್ತೆ. ಅದು 11 ಮಾಡಲು, ಇದು 13 ಮಾಡಲು, ಸಿಂಗಲ್ ಓನರು. ಇದು ಬಂದ್ಬಿಟ್ಟು ನಿಮ್ಗೆ SMT ವೇರಿಯಂಟ್, ಏರ್ ಬ್ಯಾಗ್, ABS, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗೈತೆ. ಫೈನಲ್ ಪ್ರೈಸ್ 2,60,000ಗೆ ವಿತ್ NOC ಮಾಡ್ಕೊಡ್ತೀನಿ. 2,60,000 13 ಮಾಡಲ್, ಸಿಂಗಲ್ ಓನರ್, ಹೋಂಡಾ ಸಿಟಿ ಕೊಡ್ತಾ ಇದೀನಿ. ಬನ್ನಿ ಯಾರ್ ಕಾರ್ಸ್. ಓಕೆ.